ಆ ರಿಯೂನಿಯನ್ ಆಯ್ತು ಅಂತಂದ್ರೆ ಒಂದು ಸೆಲೆಬ್ರೇಷನ್ ಅನ್ನೋದು ಮಾಡ್ಬೋದು. ತುಂಬಾ ಜನ ಇಲ್ಲಿ ಸಕ್ಸಸ್ ಮಾಡ್ಬೇಕು ಈ ರಿಲೇಶನ್ಶಿಪ್ ನ ಅಂತಾನೆ ನೀವು ವೆಯ್ಟ್ ಮಾಡ್ತಿದ್ದೀರಾ. ಬಟ್ ಆ ಪರ್ಸನ್ ನೋಡಿದ್ರೆ ಕಂಟ್ರೋಲಿಂಗ್ ಅಲ್ಲಿ ಇದ್ದಾರೆ. ಬೇರೆಯವ್ರ ಕೈ ಕೆಳಗೆ ಕಂಟ್ರೋಲ್ ಆಗ್ತಿದ್ದಾರೆ ಅವರು. ಬೇರೆಯವರು ಅವ್ರನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಇಲ್ಲಿ. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ನನಗೆ ಕ್ಲಾರಿಫೈ ಮಾಡ್ಕೊಡಿ ಈ ಕಾರ್ಡ್ಸ್ನ. ನನ್ನ ವ್ಯೂವರ್ಸ್ ಇನ್ನು ವೆಯ್ಟ್ ಮಾಡ್ಬೇಕಾ ಅಥವಾ ಮೂವ್ ಆನ್ ಆಗ್ಬೇಕಾ? ಇಲ್ಲಿ ಕೆಲವರಿಗೆ ವೆಯ್ಟ್ ಮಾಡಿ ಮಾಡಿ ಏನು ಬೇಡ ಅನ್ನೋ ರೀತಿಲಿ ಬೇಸರ ಬಂದಿದೆ. ನಿಮಗೆ ಅವರು ಜೆನ್ಯೂನ್ ಅಂತ ಅನ್ಸಿದೆ ಅಂಡ್ ಅವರಿಗೂ ನೀವು ಜೆನ್ಯೂನ್ ಇದ್ದೀರಾ. ಬಟ್ ಅವ್ರನ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಅವರು ನಿಮ್ಮ ಹತ್ರ ಬರಕ್ ಆಗ್ತಿಲ್ಲ. ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ತುಂಬಾ ಜನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ಆರ್ ಎಲ್ಸ್ ಲೆಸ್ ಕಾಂಟ್ಯಾಕ್ಟ್ ಅನ್ನೋದು ಇದ್ರೂನು ಇಲ್ಲಿ ಆ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಿಲ್ಲ. ನೀವು ವೆಯ್ಟ್ ಮಾಡ್ತಿದ್ದೀರಾ. ನಿಮ್ಗೆ ಏನ್ ಅನ್ಸ್ತಿದೆ ಅಂತಂದ್ರೆ ಅವರಿಗೆ ನಾನು ಬರ್ಡನ್ ಮಾಡಬಾರ್ದು, ಬರ್ಡನ್ ಕೊಡಬಾರ್ದು. ಅವ್ರ ಇಷ್ಟ, ಅವ್ರು ಯಾವಾಗ ಮಾಡ್ತಾರೆ ನಾನು ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ ಅಂತ ಕೆಲವರು. ಅಥವಾ ಆ ಪರ್ಸನ್ ಎಲ್ಲೋ ಟ್ರಾವೆಲ್ ಸಹ ಮಾಡಿರ್ಬೋದು, ಹೋಗಿರ್ಬೋದು ಆ ಪರ್ಸನ್. ನಿಮಗಿಲ್ಲಿ ಏನು ಅಂತಂದ್ರೆ ಅವ್ರ ಕಡೆಯಿಂದ ಒಂದು ಕಾನ್ವರ್ಸೇಷನ್ ಅನ್ನೋದು ಏನಾದ್ರು ಆಯ್ತು ಅಂದ್ರೆ ಕ್ಲಿಯರ್ ಆಗಿ ಹೇಳ್ಬೋದು ಅಂತ. ಬಟ್ ಆ ಪರ್ಸನ್ ಇಲ್ಲಿ ಓಪನ್ ಅಪ್ ಆಗ್ತಿಲ್ಲ. ನೀವು ಸ್ಟಿಲ್ ನಿಮ್ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ವೇಟ್ ಮಾಡ್ತಿದ್ದೀರಾ. ಅಂಡ್ ನೀವು ಹೊಸದಾಗಿ ಸಹ ಟ್ರೈ ಮಾಡ್ಬೇಕು. ಈ ರೀತಿ ಟ್ರೈ ಮಾಡಿದ್ರೆ ಇದು ವರ್ಕ್ ಆಗುತ್ತಾ, ಬೇರೆ ರೀತಿ ಟ್ರೈ ಮಾಡಿದ್ರೆ ವರ್ಕ್ ಆಗುತ್ತಾ ಅನ್ನೋ ರೀತಿಲೆಲ್ಲ ನೀವು ಯೋಚನೆ ಮಾಡ್ತಿದ್ದೀರಾ. ಅಂಡ್ ಕೆಲವರಿಗೆ ಇಲ್ಲಿ ಲೆಸ್ ಕಾಂಟ್ಯಾಕ್ಟ್ ಯಾರಿದ್ದೀರಲ್ಲ ನಿಮ್ಗೆ ಅರ್ಥ ಆಗಿದೆ. ಬಿಕಾಸ್ ಆ ಪರ್ಸನ್ ನ ಯಾರೋ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ನಿಮಗ್ ಗೊತ್ತಿದೆ. ಸೊ ಓನ್ಲಿ ನೀವು ಸಹ ಇಲ್ಲಿ ಅರ್ಥ ಮಾಡ್ಕೊಂಡು ವೇಟ್ ಮಾಡ್ತಿದ್ದೀರಾ. ಬಿಕಾಸ್ ಆ ಪರ್ಸನ್ ಸಹ ಜೆನ್ಯೂನ್ ಇದ್ದಾರೆ. ಯಾರಿರ್ಬೋದು ಅವ್ರನ್ನ ಕಂಟ್ರೋಲ್ ಮಾಡ್ತಿರೋದು, ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಇರ್ಬೋದು, ಅಥವಾ ಅನದರ್ ಥರ್ಡ್ ಪಾರ್ಟಿ, ಅಥವಾ ಅವ್ರ ಫ್ರೆಂಡ್ಸ್ ಯಾರಾದ್ರೂ. ಇವ್ರ ಲೈಫಲ್ಲಿ ಆಗೋದನ್ನೆಲ್ಲ ಇವ್ರ ಒಬ್ರ ಹತ್ರ ಶೇರ್ ಮಾಡ್ಕೊಳ್ತಾರೆ ಅನ್ಸುತ್ತೆ. ಅವರು ಇವ್ರನ್ನ ಕಂಟ್ರೋಲ್ ಮಾಡ್ತಿರ್ಬೋದು. ಬೇಡ ಈಗ ಸದ್ಯಕ್ಕೆ ಹೋಗ್ಬೇಡಿ, ಈ ತರ ನಿಮ್ ಲೈಫ್ ನ ನೀವು ನೋಡ್ಕೊಳ್ಳಿ ಅನ್ನೋ ರೀತಿ ಏನಾದ್ರೂ ಇವ್ರನ್ನ ಹೇಳಿ ಇವ್ರು ಕಂಟ್ರೋಲ್ ಆಗ್ತಿರ್ಬೋದು, ಇನ್ಫ್ಲೂಯೆನ್ಸ್ ಆಗೋ ರೀತಿ. ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆ,